ಎನ್ನಿಸಲಾಗದಂತಹ ಸಮೂಹ. ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ 9 ಮತ್ತು 10ನೇ ವಚನ. ಇವುಗಳಾದ ಮೇಲೆ ಇಗೋ, ಯಾರಿಂದಲೂ ಎನ್ನಿಸಲಾಗದಂಥ ಮಹಾಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಅವರು ಸಕಲ ಜನಾಂಗ, ಕುಲ, ಪ್ರಜೆಗಳವರು, ಸಕಲ ಭಾಷೆಗಳನ್ನಾಡುವವರು ಆಗಿದ್ದರು. ಅವರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು. ಅವರು ಸಿಂಹಾಸೀನನಾಗಿರುವ ನಮ್ಮ ದೇವರಿಗೂ ಯಜ್ಞದ ಕುರಿಯಾದಾತನಿಗೂ ನಮಗೆ ರಕ್ಷಣೆ ಉಂಟಾದದ್ದಕ್ಕಾಗಿ ಸ್ತೋತ್ರ ಎಂದು ಮಹಾಶಬ್ದದಿಂದ ಕೂಗಿದರು ಎಂಬುದಾಗಿ ತಿಳಿಸುತ್ತದೆ. ಇಲ್ಲಿ ಯೋಹಾನನು ಯಾರಿಂದಲೂ ಎನಿಸಲಾಗದಂತಹ ಮಹಾಸಮೂಹವನ್ನು ನೋಡುವವನಾಗಿದ್ದಾನೆ. ಈ ಒಂದು ವಾಕ್ಯವು ಇಸ್ರಾಯೇಲ್ ಜನರ ಗುಡಾರದ ಹಬ್ಬವನ್ನು ನೆನಪಿಸುವಂಥದ್ದಾಗಿದೆ. ಯಾಕೆಂದರೆ ದೇವರು ಇಸ್ರಾಯೇಲ್ ಜನರನ್ನು ಐಗುಪ್ತದ ನ್ಯಾಯ ತೀರ್ಪಿನಿಂದ ಬಿಡಿಸಿ ಅರಣ್ಯದಲ್ಲಿ ಅವರನ್ನು ಪೋಷಿಸಿ ಸಂರಕ್ಷಿಸಿ ವಾಗ್ದಾನದ ದೇಶಕ್ಕೆ ನಡೆಸಿದನು ಎನ್ನುವಂತಹ ಹಳೆಯ ಒಡಂಬಡಿಕೆಯ ಹಬ್ಬದ ಆಚರಣೆಯಾಗಿದೆ. ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಯೆರೂಸಲೇಮಿಗೆ ಅರಸನಂತೆ ಪ್ರವೇಶಿಸಿದ್ದನ್ನು ನೆನಪಿಸುತ್ತದೆ. ಯಾಕೆಂದರೆ ಕ್ರಿಸ್ತನು ಈ ಲೋಕದಲ್ಲಿ ತನ್ನ ರಾಜ್ಯವನ್ನು ಸ್ಥಾಪಿಸುತ್ತಾನೆಂದು ಜಯೋತ್ಸವದ ಸಂಕೇತವಾಗಿ ಖರ್ಜೂರದ ಗರಿಗಳನ್ನು ಬೀಸಿದರು. ಇದು ಸತ್ಯವೇದದಲ್ಲಿ ನಿಜವಾಗಿದೆ. ಪಾಪದಿಂದ ರಕ್ಷಣೆ ಹೊಂದಿದವರ ಜೊತೆ ಕ್ರಿಸ್ತನು ತನ್ನ ರಾಜ್ಯದೊಡನೆ ಆಡಳಿತ ಮಾಡುವುದನ್ನು ಸೂಚಿಸುತ್ತದೆ. ಮತ್ತು ಈ ಮಹಾಸಮೂಹದಲ್ಲಿ ಭೂನಿವಾಸಿಗಳಾಗಿರುವ ಸಕಲ ಜನಾಂಗ, ಕುಲ, ಪ್ರಜೆ, ಭಾಷೆಗಳನ್ನಾಡುವವರು ಇರುವುದು ಗಮನಾರ್ಹವಾಗಿದೆ. ಇವರು ಈ ಲೋಕದಿಂದ ವಿಮೋಚನೆಗೊಂಡವರಾಗಿದ್ದು ಅದೇ ಸಮಯದಲ್ಲಿ ಕ್ರಿಸ್ತನ 2ನೇ ಬರೋಣದಲ್ಲಿ ಜೀವಂತವಾಗಿದ್ದು ರಕ್ಷಣೆ ಹೊಂದಿದ 1,44,000 ಜನರನ್ನು ಸೇರಿ ಈ ಮಹಾಸಮೂಹವು ದೇವರ ಸಿಂಹಾಸನದ ಮುಂದೆ ಬಿಳಿ ವಸ್ತ್ರಗಳನ್ನು ಧರಿಸಿಕೊಂಡವರಾಗಿ ನಿಂತಿದ್ದು, ಇದು ಕ್ರಿಸ್ತನ ನೀತಿಯ ವಸ್ತ್ರವನ್ನು ಹೊದ್ದಿಕೊಳ್ಳದೆ ಪರಲೋಕ ರಾಜ್ಯಕ್ಕೆ ಪ್ರವೇಶಿಸಲು ಸಾಧ್ಯವಿಲ್ಲ. ನಾವು ಪರಲೋಕ ರಾಜ್ಯಕ್ಕೆ ಪ್ರವೇಶಿಸಲು ಒಂದೇ ಮಾರ್ಗ, ಅದು ಕ್ರಿಸ್ತನ ನೀತಿಯ ವಸ್ತ್ರ ಎಂಬುದನ್ನು ಸೂಚಿಸುತ್ತದೆ. ಈ ರಕ್ಷಣೆಯು ಸಿಂಹಾಸನದ ಮೇಲೆ ಕೂತಿರುವ ದೇವರಿಗೂ ಯಜ್ಞದ ಕುರಿಯಾದಾತನಿಗೂ ಸೇರಿದೆ ಎಂದು ಈ ಸಮೂಹ ಮಹಾಶಬ್ದದಿಂದ ಹಾಡುವವರಾಗಿದ್ದಾರೆ. ಆಹಾ, ಎಂತಹ ಮಹಾ ಸಂತೋಷವಾದ ಸಮಯ ಅಲ್ಲವೇ? ಈ ಗುಂಪಿನಲ್ಲಿ ನಾವು ಸಹ ಒಬ್ಬರಾಗುವಂತೆ ಪ್ರಾರ್ಥನೆಯೊಂದಿಗೆ ಸಿದ್ಧರಾಗೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯ ವೀಕ್ಷಕರೇ, ಸತ್ಯವೇದ ಅಧ್ಯಯನ ಮತ್ತು ಪ್ರಾರ್ಥನಾ ಮನವಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ಸಂಖ್ಯೆಗೆ ಸಂಪರ್ಕಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.